ಏನ್ ನಡೀತಾ ಇದೆ ನವೀನ್? ಮೊನ್ನೆ ಶಾರ್ಟ್ಸ್ ನೋಡಿದೆ, ಅದರಲ್ಲಿ 660 ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಅಂತ ಗೊತ್ತಾಯಿತು. ಅದರಲ್ಲಿ ನನಗೆ ಎಲಿಜಿಬಲ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಅದನ್ನ ಹುಡುಕ್ತಾ ಇದ್ದೆ. ಅಷ್ಟೇ ತಾನೇ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡು, ಸ್ಕಿಪ್ ಮಾಡ್ಬೇಡ, ಗೊತ್ತಾಗುತ್ತೆ ನಿನ್ಗೆ ಯಾವ ಸ್ಕೀಮ್ ಎಲಿಜಿಬಲ್, ನಿನ್ಗೆ ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಎಲ್ಲವೂ ಗೊತ್ತಾಗುತ್ತೆ. ಓಕೆ ಓಕೆ. ನಮ್ಮ ದೇಶದಲ್ಲಿ 660ಕ್ಕಿಂತ ಹೆಚ್ಚು ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಸಬ್ಸಿಡೀಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಫ್ರೀ ಬೀಸ್ ಎಕ್ಸೆಟ್ರಾ. ಸೊ ಇಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ನಾವು ಯಾವ ಒಂದು ಗೌರ್ಮೆಂಟ್ ಸ್ಕೀಮ್ಗೆ ಎಲಿಜಿಬಲ್ ಆಗಿದ್ದೀವಿ ಹೇಗೆ ಗೊತ್ತಾಗುತ್ತೆ, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಹೊಸ ಕಂಟೆಂಟ್ ನ ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತೀರಿ. ಸೊ ಮೊದಲಿಗೆ ನಮಗೆ ಬೇಕಾಗಿರೋದು ಕೇವಲ ಒಂದು ಸ್ಮಾರ್ಟ್ ಫೋನ್. ಸೊ ಸ್ಮಾರ್ಟ್ ಫೋನ್ ಇದ್ದು ಇಂಟರ್ನೆಟ್ ಇತ್ತು ಅಂದ್ರೆ ಆಯ್ತು. ಗೂಗಲ್ ಓಪನ್ ಮಾಡಿ myschemes.gov.in ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಮೈ ಸ್ಕೀಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು 674 ಸ್ಕೀಮ್ಸ್ ಇದೆ ಒಟ್ಟಾರೆ. ಇದರಲ್ಲಿ 225 ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್, 449 ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಸೊ ಹಾಗೆ ನಾವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನೋಡಿ, ಅಗ್ರಿಕಲ್ಚರ್, ರೂರಲ್ ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ 81 ಸ್ಕೀಮ್ ಇದೆ. ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸಸ್ ಹಾಗೂ ಇನ್ಶೂರೆನ್ಸ್ ಅಲ್ಲಿ 81 ಸ್ಕೀಮ್ ಇದೆ. ಬಿಸ್ನೆಸ್ ಹಾಗೂ ಆಂಟ್ರಪ್ರಿನರ್ಶಿಪ್ ಅಲ್ಲಿ 53 ಸ್ಕೀಮ್ ಇದೆ. ಎಜುಕೇಶನ್ ಅಂಡ್ ಲರ್ನಿಂಗ್ ಅಲ್ಲಿ 183 ಸ್ಕೀಮ್ಸ್ ಇದೆ. ಹೆಲ್ತ್ ಅಂಡ್ ವೆಲ್ನೆಸ್ 73 ಸ್ಕೀಮ್ಸ್. ಹೌಸಿಂಗ್ ಅಂಡ್ ಶೆಲ್ಟರ್ 27 ಸ್ಕೀಮ್. ಹೀಗೆ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ರೆ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಎಷ್ಟು ಸ್ಕೀಮ್ ಅವೈಲೇಬಲ್ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಅದೇ ರೀತಿ ಇಲ್ಲಿ ನಾವು ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿದ್ರೆ, ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ತೀನಿ. 22 ಸ್ಕೀಮ್ ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದಿದೆ. ಸೊ ಯಾವ್ದು ಇನ್ಸೆಂಟಿವ್ ಫಾರ್ ದ SC ವಿಡೋ ರಿಮ್ಯಾರೇಜ್, ಶ್ರಮಶಕ್ತಿ ಸ್ಕೀಮ್, ಡೈರೆಕ್ಟ್ ಲೋನ್ ಫಾರ್ ಬಿಸ್ನೆಸ್ ಎಂಟರ್ಪ್ರೈಸ್, ಪ್ರಬುದ್ಧ ಓವರ್ಸೀಸ್ ಸ್ಕಾಲರ್ಶಿಪ್, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಸೊ ಇದೆಲ್ಲ ಯೋಜನೆಗಳು ಏನಿದೆ ಇದು ಬಂದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ನಮಗಿರೋದು. ಸೊ ಸೆಕೆಂಡ್ ಪೇಜಿಗೆ ಹೋಗಿ ಕೂಡ ನೋಡ್ಬೋದು ಯಾವ್ದಾವ ಸ್ಕೀಮ್ಸ್ ಇದೆ ಅಂತ. ಸ್ಕ್ರೀನ್ ಮೇಲೆ ನೋಡ್ತಾ ಹೋಗಿ. ಉದ್ಯೋಗಿನಿ ಸ್ಕೀಮ್ ಇದೆ, ಗಂಗಾ ಕಲ್ಯಾಣ ಸ್ಕೀಮ್ ಇದೆ, ತಾಯಿ ಭಾಗ್ಯ ಸ್ಕೀಮ್ ಇದೆ, ಪ್ರೇರಣಾ ಅನ್ನೋ ಸ್ಕೀಮ್ ಇದೆ, ಇನ್ಸೆಂಟಿವ್ ಫಾರ್ ದ ದೇವದಾಸಿ ಚಿಲ್ಡ್ರನ್ಸ್ ಮ್ಯಾರೇಜ್. ಸೊ ನಾವು ಕೆಲವೊಂದು ಸ್ಕೀಮ್ ಹೆಸರೇ ಕೇಳಿರಲ್ಲ, ಆ ಎಲ್ಲ ಸ್ಕೀಮ್ಸು ಇಲ್ಲಿದೆ. ನಾವು ಇದಕ್ಕೆ ಎಲಿಜಿಬಲ್ ಇಲ್ವೋ ಅನ್ನೋದನ್ನ ನಾವು ಏನಾದರೂ ಗೊತ್ತುಪಡಿಸ್ಕೊಂಡ್ರೆ ಮುಂಚೆನೆ, ಅದರ ನಂತರ ನಾವು ಅಪ್ಲೈ ಮಾಡ್ಬೋದು. ಸೊ ಈಗ ಒಮ್ಮೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡೋಣ. ಸೊ ಸೆಂಟ್ರಲ್ ಮಿನಿಸ್ಟ್ರೀಸ್ ಅಲ್ಲಿ ಇಷ್ಟು ಸ್ಕೀಮ್ಸ್ ಬರುತ್ತೆ ನೋಡಿ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್, ಕಾಮರ್ಸ್, ಕನ್ಸ್ಯೂಮರ್ ಅಫೇರ್ಸ್, ಕಲ್ಚರ್, ಡಿಫೆನ್ಸ್, ಇಷ್ಟು ಇದೆ. ಸೊ ಈಗ ಮೇನ್ ಟಾಪಿಕ್, ನಾನು ಯಾವ ಸ್ಕೀಮ್ಗೆ ಎಲಿಜಿಬಲ್ ಹೇಗೆ ಗೊತ್ತಾಗತ್ತೆ? ಫೈಂಡ್ ಸ್ಕೀಮ್ಸ್ ಫಾರ್ ಯು. ಇಲ್ಲಿ ನಾನು ನನ್ನ ಬೇಸಿಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಒಂದು ವಿಷಯವನ್ನು ಹೇಳೋದಕ್ಕೆ ಬಯಸ್ತೀನಿ, ರೂರಲ್ ಏರಿಯಾಸಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಹೆಚ್ಚಿನ ಬೆನಿಫಿಟ್ಸ್ ಇರುತ್ತೆ. ಸೊ ಅರ್ಬನ್ ಏರಿಯಾಸಲ್ಲಿ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ, ನಮಗೆ ಅಷ್ಟಾಗಿ ಏನು ಪ್ರಾಬ್ಲಮ್ಸ್ ಇಲ್ಲ, ಅದು ಇದು ಅಂತ ಇತ್ತು ಅಂತಂದರೆ ನಮ್ಮ ಸ್ಕೀಮ್ಸ್ ನಂಬರ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಕ್ಟ್ ಆಗಿ ನಿಮ್ಮ ಒಂದು ಕ್ಯಾಟಗರಿ ಏನಿದೆ, ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಎಲ್ಲವನ್ನ ಸರಿಯಾಗಿ ಫಿಲ್ ಮಾಡಿ, ಯಾವುದನ್ನು ಇಲ್ಲಿ ಫೇಕ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಾನು ನನ್ನ ಏಜನ್ನು ಹಾಕ್ತಾ ಇದ್ದೀನಿ, ಮ್ಯಾರಿಡ್. ನೆಕ್ಸ್ಟ್ ಸ್ಟೇಟನ್ನು ಹಾಕೋಣ, ಕರ್ನಾಟಕ. ನಾನು ರೂರಲ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ದಟ್ ರೂರಲ್ ಏರಿಯಾಸಲ್ಲಿ ಇರ್ತಕ್ಕಂಥವ್ರಿಗೆ ಯಾವ್ಯಾವ ಸ್ಕೀಮ್ಸ್ ಇದೆ, ನನ್ನಂಥ ಒಂದು ಪ್ರೊಫೈಲ್ ಇದ್ದರೆ ನನ್ನ ಏಜ್ ಗ್ರೂಪ್ಗೆ ಇದು ಗೊತ್ತಾಗತ್ತೆ. ಸೊ ನಾನು ಜನರಲ್ ಕ್ಯಾಟಗರಿ ಆಗಿದ್ದರೆ ಜನರಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. OBC ಆಗಿದ್ದರೆ OBC ಹಾಕಬೇಕಾಗತ್ತೆ. ಹಾಗೆ ಒಂದು ವಿಷಯವನ್ನು ಹೇಳೋದಕ್ಕೆ ಬಯಸ್ತೀನಿ, SC ST ಏನಾದರೂ ನಾವು ಬಿಲಾಂಗ್ ಮಾಡ್ತೀವಿ ಅಂತಂದರೆ ಇನ್ನೊಂದಷ್ಟು ಅಡಿಷ್ನಲ್ ಫೀಚರ್ಸ್, ಅಡಿಷ್ನಲ್ ಸ್ಕೀಮ್ಸ್ ಇರುತ್ತೆ, ಖಂಡಿತವಾಗ್ಲೂ ಅದು ಕೂಡ ನಿಮಗೆ ವಿಸಿಬಲ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಸದ್ಯಕ್ಕೆ ನಾನು ಜನರಲ್ ಕ್ಯಾಟಗರಿ ಹಾಕ್ತಾ ಇದ್ದೀನಿ. ನಾವು ಡಿಫ್ರೆಂಟ್ಲಿ ಏಬಲ್ಡ ಅಂತ ಕೇಳುತ್ತೆ. ನಾವೇನಾದರೂ ಬಾಡಿಯಲ್ಲಿ ಯಾವುದೋ ಒಂದು ಕಡೆ ಪ್ರಾಬ್ಲಮ್ ಇತ್ತು, ನನ್ನ ಸ್ವಾಧೀನ ಕಳ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ, ನಾನು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಈ ಥರ ಏನಾದರೂ ಇತ್ತು ಅಂತಂದರೆ ಎಸ್ ಅಂತ ಕೊಡ್ಬೋದು. ಹಾಗೆ ಎಷ್ಟು ಪರ್ಸೆಂಟೇಜಲ್ಲಿ ಅಂತ ಕೇಳುತ್ತೆ, ಆ ಪರ್ಸೆಂಟೇಜ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಪರ್ಸೆಂಟೇಜ್ ಅಂತಂದರೆ ಏನು ಅಂದರೆ ಕಂಪ್ಲೀಟಾಗಿ ಹೋಗಿದ್ಯಾ, ಒಂದು 50% ಮೂವ್ಮೆಂಟ್ ಮಾಡ್ಬೋದಾ, ಆ ಥರ. ಸೊ ನಾನಿಲ್ಲಿ ಎಸ್ ಕೊಟ್ಟು ತೋರಿಸ್ತೀನಿ ನೋಡಿ, ಎಸ್ ಅಂತ ಕೊಟ್ಟಿದ್ದೀನಿ ಈಗ, ಅಂದರೆ ನನಗೆ ಪ್ರಾಬ್ಲಮ್ ಇದೆ ನನ್ನ ಬಾಡಿಲಿ ಅಂತ. ಸೊ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತಿದೆ, 100% ಅಂತ ಕೊಡ್ತೀನಿ. ಸೊ
ನಾವೇನಾದರೂ ಡಿಸೇಬಲ್ಡ್ ಆಗಿದ್ದರೆ ಮಾತ್ರ ಇದನ್ನು ಚೂಸ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲ ಅಂತಂದರೆ ನೋ ಅಂತ ಚೂಸ್ ಮಾಡಿ. ನೋ ಅಂತ ಚೂಸ್ ಮಾಡಿದಾಗ ಏನಾಗುತ್ತೆ, ನೀವು ಮೈನಾರಿಟಿಗೆ ಬಿಲಾಂಗ್ ಆಗ್ತೀರಾ ಅಂತ ಕೇಳುತ್ತೆ. ಅಕಸ್ಮಾತ್ ನೀವು ಬಿಲಾಂಗ್ ಆದರೆ ಎಸ್ ಅಂತ ಕೊಟ್ಟರೆ ಇನ್ನಷ್ಟು ಸ್ಕೀಮ್ಸಲ್ಲಿ ಬಹುಶಃ ಆ್ಯಡ್ ಆಗಿ ಬರ್ಬೋದು. ಸದ್ಯಕ್ಕೆ ನಾನು ನೋ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್, ನಾವು ಸ್ಟೂಡೆಂಟಾ? ಖಂಡಿತವಾಗ್ಲೂ ಇಲ್ಲ. ಸೊ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಏನು? ಐ ಆಮ್ ಎನ್ ಎಂಪ್ಲಾಯ್ಡ್, ಸೊ ಎಂಪ್ಲಾಯ್ಡ್ ಅಂತ ಕೊಡ್ತೀನಿ. ನಾವೇನಾದರೂ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ನೋ ಅಂತ ಕೊಟ್ಟು ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಡು ಯು ಬಿಲಾಂಗ್ ಟು BPL ಕ್ಯಾಟಗರಿ? ನೀವೇನಾದರೂ BPL ಕ್ಯಾಟಗರಿಗೆ ಬಿಲಾಂಗ್ ಆದರೆ ಎಸ್ ಕೊಡಬೇಕು, ಆಗಲ್ಲ ಅಂತಂದರೆ ನೋ ಅಂತ ಕೊಡಬೇಕು. ಸೊ ಫ್ಯಾಮಿಲಿ ಇನ್ಕಮ್, ಓಕೆ, ನಾನು ಒಂದು ಅಂದಾಜು ಇಷ್ಟು ಕೊಡ್ತೀನಿ. ಸೊ ಈಗ ನೋಡಿ, ಈ ಒಂದು ಲಿಸ್ಟಲ್ಲಿ ಏನು ಸ್ಕೀಮ್ಸ್ ಕಾಣಿಸ್ತಾ ಇದೆ, ಇಷ್ಟು ಸ್ಕೀಮ್ಸ್ಗೆ ನಾನು ಎಲಿಜಿಬಲ್ ಆಗಿದ್ದೀನಿ. ಅಂದರೆ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಎಂಪವರ್ಮೆಂಟಲ್ಲಿ 14 ಸ್ಕೀಮ್ ಇದೆ, ನಾನು ಈ ಸ್ಕೀಮ್ಸಲ್ಲಿ ಅಪ್ಲೈ ಮಾಡ್ಬೋದು. ಹೆಲ್ತ್ ಆ್ಯಂಡ್ ವೆಲ್ನೆಸ್ಸಲ್ಲಿ 10 ಸ್ಕೀಮ್ ಇದೆ. ಸ್ಕಿಲ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ಸಲ್ಲಿ 10 ಸ್ಕೀಮ್ ಇದೆ. ಅಗ್ರಿಕಲ್ಚರ್, ರೂರಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ 8 ಸ್ಕೀಮ್ ಇದೆ. ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸಸಲ್ಲಿ 8 ಸ್ಕೀಮ್ ಇದೆ. ಯುಟಿಲಿಟಿ ಹಾಗೂ ಸ್ಯಾನಿಟೇಷನಲ್ಲಿ 7 ಸ್ಕೀಮ್ ಇದೆ. ಹೌಸಿಂಗ್ ಹಾಗೂ ಶೆಲ್ಟರಲ್ಲಿ 6 ಸ್ಕೀಮ್ ಇದೆ. ಬಿಸ್ನೆಸ್ ಹಾಗೂ ಆಂಟ್ರಪ್ರಿನರ್ಶಿಪ್ಪಲ್ಲಿ 4 ಸ್ಕೀಮ್ ಇದೆ. ಎಜುಕೇಷನ್ ಹಾಗೂ ಲರ್ನಿಂಗಲ್ಲಿ 4 ಸ್ಕೀಮ್ ಇದೆ. ಇಷ್ಟು ಸ್ಕೀಮ್ಸ್ಗೆ ನಾನು ಎಲಿಜಿಬಲ್. ನಾನು ಇಷ್ಟು ಸ್ಕೀಮ್ಸಲ್ಲಿ ನನಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಖಂಡಿತ ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಸೊ ನಾನು ಬ್ಯಾಂಕಿಂಗನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಸಬ್ಮಿಟ್ ಕೊಡ್ತೀನಿ. ಸೊ ಇಲ್ಲಿ ಎಷ್ಟು ಸ್ಕೀಮ್ಸ್ ಇದೆ ಅನ್ನೋದು ತೋರಿಸುತ್ತೆ ನೋಡಿ. ಆಗ್ರಿ ಕ್ಲಿನಿಕ್ಸ್ ಆ್ಯಂಡ್ ಆಗ್ರಿ ಬಿಸ್ನೆಸ್ ಸೆಂಟರ್ ಸ್ಕೀಮ್, ಕೌರ್ ಉದ್ಯಮಿ ಯೋಜನಾ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್, ಪ್ರಧಾನ ಮಂತ್ರಿ ಭಾರತೀಯ ಜನ್ ಔಷಧಿ ಪರಿಯೋಜನಾ. ಇಷ್ಟು ಸ್ಕೀಮ್ಸು ನಾನೀಗ ಅಪ್ಲೈ ಮಾಡ್ಬೋದು. ಸೊ ಈಗ ನಾನೇನಾದರೂ ಅಟಲ್ ಪೆನ್ಷನ್ ಯೋಜನಾ ಬಗ್ಗೆ ಮೋರ್ ಡೀಟೇಲ್ಸ್ ಬೇಕು ಅಂತ ಕೇಳಿದ್ರೆ ಇಲ್ಲಿ ಆ ಯೋಜನೆಯ ಡೀಟೇಲ್ಸ್ ಏನು ಅನ್ನೋದಿರುತ್ತೆ. ಓಕೆನಾ? ಸೊ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಿದೆ, ಹಾಗೆ ಬೆನಿಫಿಟ್ಸ್ ಏನು ಅಂತಿದೆ, ಎಲಿಜಿಬಿಲಿಟಿ ಇದೆ, ಎಕ್ಸ್ಕ್ಲೂಷನ್ಸ್ ಇದೆ, ಅಪ್ಲಿಕೇಶನ್ ಪ್ರಾಸೆಸ್ ಇದೆ. ಅಂದರೆ ನೀವು ಆನ್ಲೈನ್ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಅಥವಾ ಆಫ್ಲೈನ್ ಕೂಡ ಹೇಗೆ ನೀವು ಇದು ಮಾಡಬೇಕು, ಎಕ್ಸಿಟ್ ಆಗಬೇಕು, ಪ್ರತಿಯೊಂದು ನಿಮ್ಗೆ ಇಲ್ಲೇ ಇದೆ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಎಲ್ಲವೂ ನಿಮಗೆ ಇಲ್ಲೇ ಈಸಿಲಿ ಒಂದು ಕಡೆನೇ ಆಗುತ್ತೆ. ಅಂದರೆ ನೀವು ಯಾವುದಕ್ಕೆ ಎಲಿಜಿಬಲ್ ಅನ್ನೋದು ಗೊತ್ತಾಗುತ್ತೆ, ಆ ಒಂದು ಸ್ಕೀಮ್ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಡಾಕ್ಯುಮೆಂಟ್ಸ್ ಏನು, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಲ್ಲೇ ಸಿಗುತ್ತೆ. ಸೊ ನಾನೀಗ ಅಟಲ್ ಪೆನ್ಷನ್ ಯೋಜನಾಗೆ ಎಲಿಜಿಬಿಲಿಟಿ ಚೆಕ್ ಮಾಡಬೇಕು ಅಂತ ಹೋದರೆ ಈ ರೀತಿಯಾಗಿ ಪ್ರತಿಯೊಂದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನನಗೆ ನನ್ನ ಒಂದು ಡೀಟೇಲ್ಸ್ ಬರುತ್ತೆ. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ನಾವು ಯಾವ ಸ್ಕೀಮ್ಗೆ ಎಲಿಜಿಬಲ್ ಅನ್ನೋದನ್ನ ನಾವೇ ಚೆಕ್ ಮಾಡ್ಕೊಳ್ಬೋದು. ಕೇವಲ 5 ನಿಮಿಷದಲ್ಲಿ, ಕೇವಲ ನಮ್ಮ ಫೋನ್ ಇದ್ದು ಇಂಟರ್ನೆಟ್ ಇದ್ದರೆ ಸಾಕು, ಆರಾಮಾಗಿ ಗೊತ್ತಾಗುತ್ತೆ. ನಂತರ ಅದರ ಒಂದು ಸ್ಕೀಮ್ ಏನು ಅಂತ ಎಕ್ಸಾಕ್ಟ್ಲಿ ತಿಳ್ಕೊಂಡು, ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡು, ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲವನ್ನ ತಿಳ್ಕೊಂಡು ಈಸಿಲಿ ನಾವು ಆ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿ ಅದರ ಬೆನಿಫಿಟ್ಸ್ನ ಪಡ್ಕೊಳ್ಬೋದು. ಸೊ ಯಾವ್ಯಾವ ಗೌರ್ಮೆಂಟ್ ಸ್ಕೀಮ್ಗೆ ನೀವು ಎಲಿಜಿಬಲ್ ಅನ್ನೋದನ್ನ ನೀವು ಈಗ ಆರಾಮಾಗಿ ತಿಳ್ಕೊಬೋದು ಕೇವಲ ನಿಮ್ಮ ಫೋನಿಂದ 5 ನಿಮಿಷದ ಒಳಗೆ. ಅದಾದ ನಂತರ ನಿಮಗೆ ಯಾವ ಒಂದು ಸ್ಕೀಮ್ ಸೂಕ್ತ, ಉದಾಹರಣೆಗೆ ನೀವೇನಾದ್ರೂ ಮುದ್ರಾ ಲೋನ್ ತಗೊಳ್ಬೇಕು ಅಂತಿದ್ರಿ ಅಂತಂದ್ರೆ, ಅಥವಾ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿದ್ರಿ ಅಂತಂದ್ರೆ, ಅಥವಾ ಇನ್ಯಾವುದೋ ಒಂದು ಸೀನಿಯರ್ ಸಿಟಿಸನ್ ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀನಿ ಅಂತಂದ್ರೆ, ಪ್ರತಿಯೊಂದರ ಕೋರ್ಸ್ ನಮ್ಮ ಫ್ರೀಡಮ್ ಆಪ್ ಅಲ್ಲಿ ಇದೆ. ಸೊ ನೀವು ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಕೇವಲ 399ರಿಂದ ಪರ್ ಕೋರ್ಸ್ ಪ್ರೈಸಿಂಗ್ ಅಲ್ಲಿ ಈಗ ನಿಮಗೋಸ್ಕರ ನಾವು ಅವೈಲೇಬಲ್ ಮಾಡಿದೀವಿ ಕೋರ್ಸಸ್ನ. ನಿಮ್ಗೆ ಯಾವ ಒಂದು ಕೋರ್ಸ್ ಬೇಕೋ ಅದನ್ನ ನೀವು ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೊಂಡು ಬೈ ಮಾಡಿ ಆರಾಮಾಗಿ ನೀವು ಏನ್ ಮಾಡಬೇಕು ಅಂತಿದ್ರೋ ನಿಮ್ಮ ಲೈಫ್ ಅಲ್ಲಿ ಅದನ್ನ ಮಾಡಬಹುದು. ಆದ್ರೆ ಒಂದು ವಿಷಯವನ್ನ ಹೇಳೋದಕ್ಕೆ ಬಯಸ್ತೀನಿ, ಒಮ್ಮೆ ಇಂಟ್ರೊಡಕ್ಷನ್ ನೋಡಿ ನಿಮ್ಗೆ ಖಂಡಿತವಾಗ್ಲೂ ಅದು ಇಷ್ಟ ಆಯ್ತು ಅಂತಂದ್ರೆ, ಇಷ್ಟ ಆಗುತ್ತೆ ಅಂತ ಗೊತ್ತು, ಬಟ್ ಎಸ್ ಇಷ್ಟ ಆಯ್ತು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದು. ನಿಮ್ಮ ಜೀವನ, ನಿಮ್ಮ ಫ್ಯೂಚರ್ ನಿಮ್ಮ ಕೈಲಿದೆ. ಸೊ ಖಂಡಿತವಾಗ್ಲೂ ನಿಮ್ಮ ಡಿಸಿಷನ್ ವೈಸ್ ಆಗಿ ನೀವೇ ತಗೊಳ್ಬಹುದು. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸ ಯೂಸರ್ಸ್ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಮಸ್ತೆ.